ಅದೇ ಮೊದಲು ಅವ್ರು ಹಾಕಿದ್ರೆ ಈ ಪ್ರಶ್ನೆ ನೀವು ತೋರಿಸ್ತೀವಿ, ಅವ್ರು ಮಾಡಿಲ್ಲ, ಅದಕ್ಕೆ ಅವ್ರು ಕೂಡ್ಬೇಕಾಯ್ತು. ಇಲ್ಲ, ಅದು ಆಯಿತು. ಬಟ್ ಯಾವುದೇ ಇನ್ಸಿಡೆಂಟ್ ಆದರೆ ಯಾರೇ ಇರಲಿ, ಒಂದು ಕಂಪ್ಲೇಂಟ್ ಬಂದ ಮೇಲೆ ಅವನಿಗೆ ಬುಲೆಟ್ ಇಲ್ಲ ಪ್ಯಾಲೆಟ್ ಗನ್ನಿಂದ ಇವೆಲ್ಲ ಹೊಡೆದ ಮೇಲೆ ನ್ಯಾಚುರಲಿ ಅದ್ರ ಬಗ್ಗೆ ಇದನ್ನು ಮೊದಲು ಮಾಡ್ಬೋದಾಗಿ, ಯಾರು ಮೀನ್ಸ್ ಅನ್ನೋನ್ ಪೀಪಲ್ ಅಂತ ಹೇಳಿ ನೋಡಿ. ಬಟ್ ಅವರಿಗೆ ಅದ್ರಾಗ ಇಷ್ಟ ಇರಲಿಲ್ಲ, ಅದು ಬೆಳೆಸ್ಬೇಕು ಅನ್ನೋ ಅವ್ರದ್ದೊಂದು ಇದು ಇದೆ. ಅದು ಮಾಡ್ತಾರೆ. ಇಲ್ಲಿ ಯಾರು ನಿಲ್ಲಬೇಡ ಅಂತ ಹೇಳೋದು, ಸರಿ ಮಾತಾಡ್ಕೊಂಡು ಯಾರು ಅರೆ ಯಾರೋ ಒಬ್ಬರು ಕೇಳಿ ನನಗೆ ಹೋಗೋದ ಹೇಳಿ. ಇಲ್ಲ ಹಾಂ ಹೇಳಿ. ಅದು ಸ್ವಲ್ಪ ಹೇಳಪ್ಪ ಸೌಂಡು. ಕಾರ್ ಹೇಳು, ಕಾರಿನ ಸೌಂಡ್ ಹೇಳ್ರಿ. ಕಾರ್ನ ಸ್ಟಾಪ್ ಮಾಡಂತ ಹೇಳ. ಏನು ನಾ ಹೇಳ್ತೀನಿ ಒಂದು ನೀ ಕೇಳ್ತೀನಿ. ನಿನಗೆ ನಾಯಿಗೆ ಹೇಳಿದ್ರೆ ನಾಯಿ ಬಾಲಕ್ಕೆ ಹೇಳಿತ್ತಂತ ಹಂಗೆ. ಏನಪ್ಪ ಅವನಿಗೆ ನಾ ಹೇಳತ್ತೀನಿ ಬಂದ್ ಮಾಡಂತ ಹೇಳಿ ಅವ ಸ್ವಲ್ಪ ಮುಂದಕ್ಕೆ ಹೋಗಿ ಹೇಳ್ಬೇಕು. ಸಾರಿ, ಇದು ಎಲ್ಲ ಯಾಕೆ ನಿಮ್ಮ ನಂಬರ್ ಕಷ್ಟ ಅಲ್ಲ. ತೆಲಂಗಾಣ ಚೀಫ್ ಮಿನಿಸ್ಟರ್ಗೆ US ಹೋಗೋದಕ್ಕೆ ಇದು ಮಾಡಿದ್ರು ಸರ್, ಪರ್ಮಿಷನ್ ಕೊಟ್ಟಿಲ್ಲ ತೆಲಂಗಾಣ ನೋಡಿ. ಇದೇ ಈ ರೀತಿಯಾಗಿ ಅವರಿಗೆ ಬೇಕಾದಂಥ ವ್ಯಕ್ತಿಗಳಿಗೆ ಪರ್ಮಿಷನ್ ಕೊಡ್ತಾರೆ. ಇವರು ತೆಲಂಗಾಣದ ಒಬ್ಬ ಚೀಫ್ ಮಿನಿಸ್ಟರ್ ಮತ್ತು ತೆಲಂಗಾಣ ಆಂಧ್ರ ಜನ ವಿಶೇಷವಾಗಿ ಅಮೇರಿಕಾದಲ್ಲಿ ಭಾಳಷ್ಟು ಈ NRIs ಇದ್ದಾರೆ. ಅವರು ಇಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಬೇಕಾದ್ರೆ, ಇಲ್ಲೇನಾದರೂ ಸಣ್ಣ ಪುಟ್ಟ ಕಾರ್ಖಾನೆಗಳು ತೆಗಿಬೇಕಾದ್ರೆ ಅಲ್ಲಿ ಹೋಗಿ ಅಪೀಲ್ ಮಾಡ್ತಾರೆ. ಯಾಕಂದರೆ ನಾನು ಒಂದು ಸಲ ಅಲ್ಲಿ ಟೆಕ್ಸಾಸ್ಗೆ ಹೋಗಿದ್ದೆ, ಲೇಬರ್ ಮಿನಿಸ್ಟರ್ ಆಗಿದ್ದೇನೆ. ಆಂಧ್ರದವರು ಭಾಳಷ್ಟು ಜನ ಇದ್ದಾರೆ. ಅವರು ಕೇಳ್ತಾರೆ, ನಾವು ಇನ್ವೆಸ್ಟ್ ಮಾಡಬೇಕಂತೇವೆ, ನಮಗೆ ಸ್ವಲ್ಪ ಜಮೀನು ಬೇಕು, ನಮಗೆ ಟ್ಯಾಕ್ಸ್ ಫ್ರೀ ಬೇಕು, ನಮಗೆ ಇಂಥವೆಲ್ಲ. ಅದಕ್ಕಾಗಿ ಸಾಕಷ್ಟು ಚೀಫ್ ಮಿನಿಸ್ಟರ್ಗಳು ಅಮೇರಿಕಕ್ಕೆ, UK ಎಲ್ಲೆಲ್ಲಿ ಯಾರು ಬಂಡವಾಳ ಹೂಡ್ಬೋದು ಅಂಥ ರಾಜ್ಯಗಳಿಗೆ ವಿಸಿಟ್ ಮಾಡ್ತಾರೆ. ಇಲ್ಲಿ ಅವರಿಗೆ ಈ ರೀತಿಯಾಗಿ ಪರ್ಮಿಷನ್ನ ಡಿನೈ ಮಾಡೋದು ಇದು ಅನ್ಯಾಯ. ಮತ್ತು ಇಂಥದ್ದು ಮಾಡಲಿಕ್ಕೆ ಇವರು ಅಟ್ಲೀಸ್ಟ್ ಇದು ದೇಶಕ್ಕೆ ಒಳ್ಳೇದಾಗ್ತದೆ. ಅಲ್ಲಿಂದ ಏನಾದ್ರು ಬಂಡವಾಳ ಬಂದರೆ ರಾಜ್ಯಕ್ಕೆ ಒಳ್ಳೇದಾಗ್ತದಲ್ಲ, ದೇಶಕ್ಕೂ ಒಳ್ಳೇದಾಗ್ತದೆ. ಸೊ ಎಂಪ್ಲಾಯ್ಮೆಂಟ್ ಸಿಗ್ತದೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಪರ್ಪಸ್ಲಿ ಪ್ರಿವೆಂಟ್ ಮಾಡ್ತಾಯಿದೆ. ಮತ್ತು ಅವರಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ತರ್ಬೋದು. ಅವ್ರು ಯಾಕೆ ಹೋಗಬೇಕು, ಯಾರೇ ಬಂದರೂ ನಮ್ಮ ಹತ್ರ ಬರಲಿ ಅನ್ನೋ ಭಾವನೆ ಅವ್ರದ್ದು ಇರ್ಬೋದು. ಬಟ್ ಇದು ಭಾಳ ತಪ್ಪು. ಮತ್ತು ನಾನು ಇಂಥ ಆ್ಯಟಿಟ್ಯೂಡನ್ನು ಕಂಡೆಮ್ ಮಾಡ್ತೇನೆ. ಯಾಕಂದರೆ ನೀವು ಯಾವುದೇ ಸರ್ಕಾರ ಇದ್ರೂ ಕೂಡ ಇನ್ವೆಸ್ಟ್ಮೆಂಟ್ ತರೋದು ದೇಶಕ್ಕಾಗಿ ತರ್ತದೆ. ಒಬ್ಬ ಚೀಫ್ ಮಿನಿಸ್ಟರ್ ಇವತ್ತು ಇರ್ತಾನೆ, ನಾಳೆ ಇರಲ್ಲ. ಆದರೆ ಇನ್ವೆಸ್ಟ್ಮೆಂಟು ಅಥವಾ ಕಾರ್ಖಾನೆಗಳು ಬಂದಿವು, ಅವು ಅಟ್ಲೀಸ್ಟ್ ಇಲ್ಲಿ 15, 20, 50 ವರ್ಷ ಇರ್ತಾರೆ. ಅದಕ್ಕೆ ಅವರು ಡಿನೈ ಮಾಡಿದ ತಪ್ಪು ಮಾಡಬಾರ್ದು.